ಹೆಲೋ ಎವ್ರಿವನ್, ನಾನು ನಿಮ್ಮ ವಾಣಿ ಸಿಂಧನೂರ್. ನಾವು ಕೇರಳ ಟ್ರಿಪ್ ಹೋಗಿದ್ವಿ 8 ದಿನ, 8 ಡೇಸ್ 7 ನೈಟ್ಸು. ಸೊ ಕೇರಳಕ್ಕೆ ಹೋಗಿ ಎಲೆಪೆ ಬೋಟ್ ಹೌಸಲ್ಲಿ ಹೋಗಲಿಲ್ಲ ಅಂದರೆ ಆಗುತ್ತಾ? ಸೊ ಇದು ಬಂದುಬಿಟ್ಟು ನಮ್ಮ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ನಾನು ಮಾಡಿರೋ ವಿಡಿಯೋ. ಸೊ ಫಸ್ಟು ಈ ಥರ ಬೋಟ್ ಹೌಸ್ಗಳು ರೆಡಿ ಇರುತ್ತೆ ಅಲೆಪೆ ಬ್ಯಾಕ್ ವಾಟರ್ಸಲ್ಲಿ. ಸೊ ನಾವು ಫಸ್ಟ್ ಒಂದು ಚಿಕ್ಕ ಬೋಟ್ ಬರುತ್ತೆ ದೋಣಿ, ಅದರಿಂದ ನಮಗೆ ಮೇನ್ ಬೋಟ್ ಹೌಸ್ಗೆ ಸಾಗಿಸ್ತಾರೆ. ಎಲ್ಲ ಲಗೇಜ್ನೆಲ್ಲ ತುಂಬಿಕೊಂಡು ಅದರಲ್ಲಿ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಸೊ ಬೋಟ್ ಹೌಸ್ ಎಲ್ಲಿ ನಿಂತಿರುತ್ತೆ ಅಲ್ಲಿವರೆಗೂ ನಮ್ಗೆ ಕರ್ಕೊಂಡು ಹೋಗಿ ಆ ಬೋಟ್ ಹೌಸಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಬೋಟ್ ಹೌಸಲ್ಲಿ ಇಬ್ಬರು ಇರ್ತಾರೆ. ಒಬ್ಬರು ಕ್ಯಾಪ್ಟನ್ನು ವಿಲ್ ಬಿ ಡ್ರೈವಿಂಗ್ ದಿ ಬೋಟ್ ಆ್ಯಂಡ್ ಇನ್ನೊಬ್ಬರು ಬೇರೆ ಎಲ್ಲ ನಮ್ಮ ರಿಕ್ವೈರ್ಮೆಂಟ್ಸ್ನ ತಿಳ್ಕೊಳ್ಳೋಕ್ಕೆ ಅಡುಗೆ ಮಾಡಿಕೊಡ್ತಾರೆ ಅಲ್ಲೇ ಅವ್ರು ನಮಗೆ. ನಾವೇನು ಕೇಳ್ತೀವಿ ಅದು ವೆಜ್ ಆದರೆ ನಾವು ಪ್ಯೂರ್ ವೆಜ್ ಹೇಳಿದ್ವಿ. ಸೊ ವೆಜಿಟೇರಿಯನ್ ಫುಡ್ ಮಾಡಿಕೊಟ್ಟಿದ್ರು ನಮಗೆ. ಹೋದ ತಕ್ಷಣ ವೆಲ್ಕಮ್ ಜ್ಯೂಸಿಂದ ವೆಲ್ಕಮ್ ಮಾಡಿದ್ರು. ಸೊ ನೋಡಿ, ದಿಸ್ ಇಸ್ ಅವರ್ ಬೋಟ್ ಹೌಸ್, ಗೋಲ್ಡನ್ ಕ್ರೂಸ್ 2 ಅಂತ. ಸೊ 1 ಡೇ ಪ್ಯಾಕೇಜು. ನಾವು ಫುಲ್ ಮಧ್ಯಾಹ್ನ 1 o'clock ಏನೋ ರೀಚ್ ಆಗಿದ್ದು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆವರೆಗೂ ಇತ್ತು ನಮ್ಮದು ಚೆಕ್ಔಟು. ಸೊ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಜ್ಯೂಸ್ ಕೊಟ್ಟರು. ದೆನ್ 1 ಗಂಟೆ ನಾವು ಚೆಕ್ ಇನ್ ಆಗಿರೋದ್ರಿಂದ ಸುಮಾರು 1:30-2 ಗಂಟೆಗೆ ಲಂಚ್ ರೆಡಿ ಮಾಡಿಕೊಟ್ರು. ಪ್ಯೂರ್ ವೆಜ್ ಅಂತ ಹೇಳಿದ್ದಕ್ಕೆ ಎಲ್ಲ ವೆಜಿಟೇರಿಯನ್ ಫುಡ್ ಮಾಡಿಕೊಟ್ರು. ಸೊ ಬೋಟ್ ಹೌಸ್ದು ಒಂದು ಟೂರ್ ಹೊಡಿಸ್ತೀನಿ, ನೋಡಿ ಬನ್ನಿ ಏನೇನಿರುತ್ತೆ ಬೋಟ್ ಹೌಸಲ್ಲಿ ಅಂತ. ಸೊ ಬೋಟ್ ಹೌಸಲ್ಲಿ ಫಸ್ಟ್ ಬಂದ ತಕ್ಷಣ ಒಂದು ಲಿವಿಂಗ್ ರೂಮು, ಹಾಲ್ ಇರುತ್ತೆ. ಸೊ AC ಹಾಲು, ಡೈನಿಂಗ್ ಟೇಬಲು, ಡೈನಿಂಗ್ ಕಮ್ ಲಿವಿಂಗ್ ಏರಿಯಾ ಇದು. ಸೊ ಕಂಪ್ಲೀಟ್ ಮನೆ ಇದ್ದಂಗೆ ಇರುತ್ತೆ. ಇಲ್ಲಿ ಕ್ಯಾಪ್ಟನ್ ಸೀಟು ಡ್ರೈವ್ ಮಾಡ್ತಾ ಇರ್ತಾರೆ ಅವರು. ಸೊ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಡ್ರೈವ್ ಮಾಡ್ತಾರೆ ಬೋಟನ್ನು. ಆಮೇಲೆ ಒಂದು ಕಡೆ ದಡಕ್ಕೆ ಸೇರಿಸಿ ನಿಲ್ಲಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ 9 ಗಂಟೆಗೆ ಮತ್ತೆ ಬೋಟ್ ಸ್ಟಾರ್ಟ್ ಮಾಡೋದು. ಸೊ ದಿಸ್ ಇಸ್ ಬೆಡ್ರೂಮ್. ನಾವು 3 BHK ಬೋಟ್ ಹೌಸ್ ಬುಕ್ ಮಾಡಿದ್ವಿ. ಸೊ 2, 3, 4, 5, 6 ಹೈಯೆಸ್ಟ್ 7 BHK ತನಕ ಇದೆ ಬೋಟ್ ಹೌಸಲ್ಲಿ. ಸೊ ಇದು ಬೆಡ್ರೂಮ್ ವೀವ್ ನಮ್ಮದು. ನಮಗೊಂದು ಅತ್ತೆ ಮಾವಾಗೊಂದು ಮಾಡಿದ್ವಿ. ಬೆಡ್ರೂಮ್ ಒಳಗೆ ವಾಶ್ರೂಮ್ ಕೂಡ ಇರುತ್ತೆ, ಮಿರರು, ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇರುತ್ತೆ. ಇದು ಪುಟ್ಟ ಕಿಚನ್ನು. ಸೊ ನೀವು ಯಾವ ಥರ ಬೋಟ್ ಹೌಸ್ ಪ್ರಿಫರ್ ಮಾಡ್ತೀರಾ, ಸ್ಟ್ಯಾಂಡರ್ಡು, ಡಿಲಕ್ಸು, ಸೂಪರ್ ಡಿಲಕ್ಸು, ಲಕ್ಸುರಿಯಸ್ಸು ಆ ಥರ ಇರುತ್ತೆ. ಸೊ ಇದು ಮೇಲ್ಗಡೆ ಟೆರೆಸ್ಸು, ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೋಬೋದು ನೀವು. ಇದು ಕೆಳಗಡೆ ಕ್ಯಾಪ್ಟನ್ ಹತ್ರ ವೀಡಿಯೋ ಮಾಡ್ಕೊಂಡಿದ್ವಿ ನಾವೊಂದು. ಸೊ ಬೋಟ್ ಮೂವ್ ಆಗ್ತಾ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಒಂಥರ ಆ ಫ್ಲೋಯಿಂಗ್ ವಾಟರಲ್ಲಿ ಆ ಮೂವ್ ಆಗ್ತಿರೋ ಬೋಟಲ್ಲಿ ನನ್ನ ಮಗು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತು. ಅಲ್ಲಿಂದ ಇಲ್ಲಿಂದಲೇ ಓಡಾಡ್ತಿರೋದು, ಮೇಲ್ಗಡೆ ಹತ್ತು ಇಳಿ ಮಾಡೋದು. ಶಿ ರಿಯಲಿ ಎಂಜಾಯ್ಡ್ ಇಟ್ ಅ ಲಾಟ್. ಇದೆಲ್ಲ ಫಸ್ಟ್ ಫ್ಲೋರಲ್ಲಿ, ಸ್ಟೆಪ್ಸ್ ಹತ್ತ ಮೇಲೆ ಹೋದರೆ ಇದು ಫಸ್ಟ್ ಫ್ಲೋರಲ್ಲಿ. ಸೊ ಇನ್ನೂ ಚೆನ್ನಾಗಿದೆ ಇಲ್ಲಿ. ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ಓಪನ್ ಬಾಲ್ಕನಿ ಇದ್ದಂಗೆ ಫಸ್ಟ್ ಫ್ಲೋರ್ ನೋಡಿ ಈ ಥರ ಇರುತ್ತೆ. ಸೊ ಇಟ್ ವಾಸ್ ರಿಯಲಿ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. 1 ಡೇ ಓಕೆ, ತುಂಬ 2-3 ಡೇಸ್ ಆದರೆ ಅಲ್ಲಿ ಮಾಡೋಕ್ಕೆ ಇನ್ನೇನು ಆ್ಯಕ್ಟಿವಿಟಿ ಇರಲ್ವಲ್ಲ, ಸೊ ಬೋರ್ ಆಗುತ್ತೆ. ನಾವು ಕಾರ್ಡ್ಸ್ ತೊಗೊಂಡು ಹೋಗಿದ್ವಿ, ಒಂದು ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡಿದ್ವಿ, ಕಾರ್ಡ್ಸ್ ಆಡಿದ್ವಿ. ಸೊ ಆ ಥರ ಎಲ್ಲ ತಿಂಡಿ, ಊಟ, ಕಾಫಿ ಟೈಮಿಗೆ ಕೊಡ್ತಾರೆ ಬಿಸಿ ಮಾಡಿ, ಅದನ್ನು ಎಂಜಾಯ್ ಮಾಡಿದ್ವಿ ಕೂತಲ್ಲೇ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸೊ ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ರಾತ್ರಿ ನೋಡಿ ಅಜ್ಜಿ ಮೊಮ್ಮಗಳು ಮಾತುಕತೆಗಳು ಇದು. AC ಆನ್ ಮಾಡಿಕೊಂಡು ಆರಾಮ್ ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾನು ನನ್ನ ಹಸ್ಬೆಂಡು ರೂಮ್ಗೆ ಕಾಫಿ ಬರುತ್ತೆ, ಬಿಸಿ ಕಾಫಿ ಬಂತು ಬೆಡ್ರೂಮ್ಗೆ. ಸೊ ಇಬ್ಬರು ಕೂತ್ಕೊಂಡು ಆ ವ್ಯೂವ್ನ ನೋಡಿಕೊಂಡು ಆಚೆ ಕಾಫಿನ ಎಂಜಾಯ್ ಮಾಡಿದ್ವಿ, ಸನ್ರೈಸನ್ನ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಖುಷಿ ಆಯಿತು. ಈವ್ನಿಂಗ್ ಇದು ಸ್ನ್ಯಾಕ್ಸ್ ಕೊಟ್ಟಿದ್ದು ಆ್ಯಂಡ್ ಕಾಫಿದು. ಸೊ ದಿಸ್ ವಾಸ್ ಆಲ್ ಟುಗೆದರ್ ಅವರ್ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್. ಸೊ ನೀವು ಕೇರಳ ಹೋದರೆ ಎಲೆಪಿಗೆ ಹೋಗಿ, ಎಲೆಪಿಲಿ ಬೋಟ್ ಹೌಸ್ ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಸಿ ಯು.